ನಾವು ಶ್ರೀರಾಮಚಂದ್ರನ ಮೊಮ್ಮಕ್ಕಳು ಎಂದು ಹೇಳಿಕೊಳ್ಳಲು ನಾಚಿಕೆ ಆಗಲ್ವಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡಲು ನೈತಿಕತೆ ಏನಿದೆ? ಬಿಜೆಪಿ ವಿರುದ್ಧ ಹೀಗೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಮೊದಲ ಬಾರಿ ಗೆದ್ದಾಗ 3 ಮುಖ್ಯಮಂತ್ರಿ 3 ಪಕ್ಷಗಳಾಗಿ ವಿಭಜನೆಯಾಯಿತು. ಈ ಮುಖ್ಯಮಂತ್ರಿಯು ಬದಲಾಗ್ತಾರೆ ಅನ್ನೋ ಮುನ್ಸೂಚನೆಯನ್ನ ಈಶ್ವರಪ್ಪ ನೀಡಿದ್ದಾರೆ. ಇದು ಈಶ್ವರಪ್ಪ ಬಾಯಲ್ಲಿ ಬಂದ ಮಾತಲ್ಲ, ವರಿಷ್ಠರ ಬಾಯಿಂದ ಬಂದಿರೋ ಮಾತು ಎಂದಿದ್ದಾರೆ. ಯಾಕೆ ಈಶ್ವರಪ್ಪನವರೇ ತಾವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ? ಈಶ್ವರಪ್ಪನವರು ಈ ಒಂದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾರೆ. ಅವರು ಆಡ್ತಕ್ಕಂಥ ಮಾತುಗಳನ್ನ ನೋಡಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ದಿನ ಒಂದೊಂದು ಉಚ್ಚಾರ ಮಾಡ್ತಾ ಇರ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆ ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕೆಲಸದ ಬಗ್ಗೆ ಮಾತನಾಡ್ತಾ ಇಲ್ಲ. ಅವರು ಬರೀ ಇನ್ನೊಬ್ಬರ ಹೆಸರನ್ನ ಸಿದ್ದರಾಮಯ್ಯನವ್ರ ಬಗ್ಗೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ತೇಜೋವಧೆ ಮಾತನಾಡ್ತಕ್ಕಂಥ ಆಡ್ತಾರೆ. ಯಾಕೆ ಈಶ್ವರಪ್ಪನವರೇ ತಾವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಅವಧಿ 1 ವರ್ಷ ಆಯಿತು, ಮುಗಿತಾ ಬಂತು, ಚುನಾವಣೆ ಯಾಕೆ ಮಾಡಿ ಧೈರ್ಯ ಇಲ್ವಾ ತಮಗೆ? ಇದ್ರ ಬಗ್ಗೆ ಉತ್ತರ ಕೊಡಬೇಕು ತಾವು. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತಮಗೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷಕ್ಕಿಂತ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದೇ ಈಶ್ವರಪ್ಪನವರು ಅವ್ರ ಬಗ್ಗೆನೇ ನೇರವಾಗಿ ರಾಜ್ಯಪಾಲರಿಗೆ ಹೋಗಿ ದೂರು ಕೊಟ್ಟಿದ್ರು. ನನಗೆ ಸಹಕಾರ ಕೊಡ್ತಾ ಇಲ್ಲ, ನನ್ನ ಇಲಾಖೆ ಅನುದಾನವನ್ನೆಲ್ಲ ಅವರೇ ಹಂಚ್ತಾ ಇದ್ದಾರೆ, ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳು ಅಂತೇಳಿ. ಮತ್ತು ಅದೇ ಪಕ್ಷದ ಬಸವರಾಜ ಪಾಟೀಲ್ ಯತ್ನಾಳ್ ಅವರು, ಬೆಲ್ಲದ್ದವರು ಮತ್ತು ನಮ್ಮ ಮೈಸೂರಿನ ಎಚ್ ವಿಶ್ವನಾಥ್ ಅವರು, ಇವರೆಲ್ಲರೂ ಕೂಡ ವಿಜೇಂದ್ರ ಅವ್ರ ಬಗ್ಗೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಮೌರಿಷಿಯಸ್ ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದಾರೆ ಅಂಥೇಳಿ ನೇರವಾಗಿ ಪ್ರಚಾರ ಮಾಡ್ತಿದ್ರು. ಭಾರತೀಯ ಜನತಾ ಪಕ್ಷದವರು ಈ ಹಿನ್ನೆಲೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಶಿಸ್ತಿನ ಪಾರ್ಟಿ, ನಾವು ಶ್ರೀರಾಮಚಂದ್ರನ ಮೊಮ್ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಿಮ್ಗೆ ನಾಚಿಕೆ ಆಗಲ್ವ? ನಿಮಗೆ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ, ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡೋ ನೈತಿಕತೆ ನಿಮಗೇನಿದೆ? ಯಾವ ನೈತಿಕತೆ ಇದೆ ನಿಮಗೆ? ನಿಮ್ಮ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳಿದೆ. ಮೊದಲನೇ ಬಾರಿ ಗೆದ್ದಾಗ 3 ಜನ ಮುಖ್ಯಮಂತ್ರಿಗಳ ಬದಲಾವಣೆ ಆಯಿತು, 3 ಪಕ್ಷಗಳಾಗಿ ವಿಭಜನೆ ಆಯಿತು. 2ನೇ ಬಾರಿ ಅಧಿಕಾರ ಸಿಕ್ಕಿದೆ. ಜನರಿಗೆ ಒಳ್ಳೆ ಅಧಿಕಾರ ಕೊಡುವಂಥ ಕೆಲಸ ಮಾಡಬೇಕು, ಕಾರ್ಯಕ್ರಮಗಳು ಕೊಡುವಂಥ ಕೆಲಸ ಮಾಡ್ದೇನೆ ತಾವು ಈಗಲೇ ಪ್ರಾರಂಭ ಆಯಿತು. ಅಂದರೆ ಈ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತಕ್ಕಂಥ ಮುನ್ಸೂಚನೆಯನ್ನು ಈಶ್ವರಪ್ಪನವರು ನೀಡಿದ್ದಾರೆ. ಇದು ಈಶ್ವರಪ್ಪನವ್ರ ಬಾಯಿಂದ ಬರೋ ಮಾತಲ್ಲ, ಇದು ವರಿಷ್ಠರಿಂದನೇ ಬರೋ ಮಾತುಗಳು. ಇವ್ರಿಗೆ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಈಶ್ವರಪ್ಪ ಅವರು